ಚಿಕ್ಕಮಗಳೂರು ನಗರದಲ್ಲಿ ಸುಮಾರು 4,000 ಆಟೋಗಳು ಸಂಚರಿಸುತ್ತಿದ್ದು, ನಗರದಲ್ಲಿ 3 LPG ಗ್ಯಾಸ್ ಬಂಕ್ಗಳಿದ್ದು, ಒಂದೊಂದು ಬಂಕ್ಗಳಲ್ಲಿ ಒಂದೊಂದು ಬೆಲೆ ನಿಗದಿಪಡಿಸಲಾಗಿದೆ. ಬೆಲೆ ದುಬಾರಿಯಾಗಿದ್ದು, ಆಟೋ ಚಾಲಕರು ಆಟೋ ಓಡಿಸುವುದಕ್ಕೆ ಕಷ್ಟವಾಗಿದೆ ಎಂದು ಚಿಕ್ಕಮಗಳೂರು ನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಕಾರ್ಯದರ್ಶಿ ಜಗದೀಶ್ ಕೋಟೆ ತಿಳಿಸಿದರು. ಇವತ್ತು 56 ರೂಪಾಯಿ ಇರುವಂಥ ಗ್ಯಾಸನ್ನು 110 ರೂಪಾಯಿಗಾಗಿ ಇವಾಗ 145 ರೂಪಾಯಿಗೆ ಮಾರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದು ಸಾಕಷ್ಟು ಬಾರಿ ಮಾನ್ಯ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡಿದ್ದೀವಿ. ಮತ್ತು ಆಹಾರ ಸರಬರಾಜು ಇಲಾಖೆ ಅಧಿಕಾರಿಗಳಿಗೂ ನಾವು ನಮ್ಮ ಮನಸ್ಸಿಗೆ ನಮ್ಮ ಒಂದು ಏನು ಸಮಸ್ಯೆ ಇದೆ ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ದಯಮಾಡಿ ಆ ಗ್ಯಾಸ್ ಬಂಕ್ ಸಿಬ್ಬಂದಿಯವ್ರನ್ನ ಕರೆಸಿ ಇದು ಮಾಡಿ ಅಂತೇಳಿ ನಾವು ಅವರಿಗೆ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಟ್ಟಿದ್ದೆ ಹಲವಾರು ಬಾರಿ ಮನವಿ ಮಾಡಿದ್ವಿ. ಇವತ್ತು ಏನಾಗಿದೆ, ಇವತ್ತಿಗೆ 7 ದಿವಸ ಆಯಿತು, ಯಾವುದೇ ಥರದ ಬಂಕಲ್ಲಿ ಗ್ಯಾಸ್ ಬಂದಿಲ್ಲ. ಕೆಲವು ಆಟೋಗಳು ರಸ್ತೆ ಬದಿಯಲ್ಲಿ ನಿಂತಿದೆ, ಕೆಲವು ಮನೆ ಬದಿಯಲ್ಲಿ ನಿಂತಿದೆ. ಕೆಲವು ಆಟೋ ಚಾಲಕರ ಕುಟುಂಬ ಇವತ್ತು ಬೀದಿಗೆ ಬಂದಿದೆ. ಇದಕ್ಕೆ ಹೊಣೆ ಯಾರು? ಮಾನ್ಯ ಜಿಲ್ಲಾಡಳಿತಕ್ಕೆ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ, ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಆಹಾರ ಸರಬರಾಜು ಇಲಾಖೆಯವರು ಅವ್ರನ್ನ ಕರೆದುಬಿಟ್ಟು ಇದು ಸಭೆ ಸೇರಿಸ್ಬಿಟ್ಟು ಅವ್ರಿಗೆ ಮನವರಿಕೆ ಮಾಡಿಬಿಟ್ಟು ಬಡವರ ಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡ್ಬೋದು. ಇವತ್ತು ಅವ್ರಿಗೆ ಕರೆದುಬಿಟ್ಟು ಅವ್ರಿಗೆ ಏನೇ ಒಂದು ಯಾವುದೇ ಥರ ಒಂದು ಆದೇಶನೂ ಹೊರಡಿಸ್ತಾ ಇಲ್ಲ. ಇವರು ನಮಗೆ ಎಲ್ಲೋ ಒಂದು ಕಡೆ ಈ ನಮ್ಮ ಒಂದು 4,000 ಕುಟುಂಬ ಇವತ್ತು ಆಟೋ ಚಾಲಕರು ಬೀದಿಗೆ ಬರುವಂಥ ಸ್ಥಿತಿ ಬಂದಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಂಕ್ನ ಸಿಬ್ಬಂದಿಯವರನ್ನ ವಿಚಾರಿಸಿದರೆ ಗೊಂದಲ ಹೇಳಿಕೆ ನೀಡುತ್ತಾರೆ. ಆದರೆ ಬಂಕ್ಗಳಲ್ಲಿ ಯಾವುದೇ ದರಪಟ್ಟಿಯನ್ನ ಹಾಗೂ ಕಂಪನಿ ಆದೇಶವನ್ನು ಸಹ ನಮೂದಿಸಿಲ್ಲ. ಇಂದಿಗೆ 6 ದಿನಗಳಿಂದ ಯಾವುದೇ ಬಂಕ್ಗಳಲ್ಲಿ LPG ಗ್ಯಾಸ್ ದೊರೆಯದೆ ಆಟೋ ಚಾಲಕರು ಜೀವನ ನಡೆಸಲು ತುಂಬಾ ಕಷ್ಟಕರವಾಗಿದೆ. ಹಲವು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಜಿಲ್ಲಾಡಳಿತಕ್ಕೆ 72 ಗಂಟೆಯೊಳಗೆ ಸಮಸ್ಯೆಯನ್ನ ಬಗೆಹರಿಸುವಂತೆ ಮನವಿ ಮಾಡಲಾಗಿತ್ತು. ಆದರೆ ಇಲ್ಲಿಯವರೆಗೂ ಸಮಸ್ಯೆ ಬಗೆಹರಿಯದ ಕಾರಣ ಆಟೋ ಚಾಲಕರು ಮತ್ತು ಮಾಲೀಕರು ಒಂದು ಸಭೆ ಸೇರಿ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟ ಕಾಲ ಮುಷ್ಕರವನ್ನ ಕೈಗೊಳ್ಳಲು ತೀರ್ಮಾನಿಸಿದ್ದೇವೆ ಎಂದರು. ಒಂದು ಬಂಕಲ್ಲಿ 130 ರೂಪಾಯಿ ಮಾಡ್ತೀನಿ ಅಂತ ಫೋನ್ ಮೂಲಕ ಮಾಡ್ತಾರೆ. ಇವರು ಅಧಿಕಾರಿಗಳನ್ನ ಸಂಪರ್ಕ ಮಾಡಬೇಕು. ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಅಧಿಕಾರಿಗಳ ಹತ್ರ ಜಿಲ್ಲಾಡಳಿತ ಯಾವುದೇ ಸರ್ಕಾರ ಇರ್ಬೋದು, ಎಲ್ಲೂ LPG ಆಟೋ ದರ ಏರಿಕೆ ಆಗಿದೆ ಅಂತೇಳಿ ಎಲ್ಲೂ ಘೋಷಣೆ ಮಾಡಿಲ್ಲ. ಜಿಲ್ಲಾಡಳಿತನೂ ಘೋಷಣೆ ಮಾಡಿಲ್ಲ. ಈ ರೀತಿ ಜಿಲ್ಲಾಡಳಿತನೂ ಎಲ್ಲರೂ LPG ದರ ಆಗಿದೆ ಅಂತ, ಮತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲೂ LPG ಕೊರತೆ ಇಲ್ಲ, ಎಲ್ಲ ಸರಾಗವಾಗಿ ಬರ್ತಾ ಇದೆ ಅಂತ ಹೇಳಿಕೆ ಕೊಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಇವತ್ತಿನ ಪತ್ರಿಕೆಯಲ್ಲಿ ನೋಡಿದೆ, ಗ್ಯಾಸ್ ಕೊರತೆ ಇಲ್ಲ, ನಾವು ಗ್ಯಾಸ್ ಸಪ್ಲೈ ಮಾಡ್ತಾ ಇದೀವಿ, ಮತ್ತೆ ಬ್ಲ್ಯಾಕ್ ಮಾರ್ಕೆಟ್ ಸೃಷ್ಟಿ ಮಾಡೋರಿಗೆ ನಾವು ಕಠಿಣವಾಗಿ ನಿರ್ಧಾರ ತಾಳ್ತೀವಿ ಅಂತೇಳಿ ಹೇಳಿದ್ದಾರೆ. ಆದರೆ ಇಲ್ಲಿ ನೋಡಿದ್ರೆ ಚಿಕ್ಕಮಗಳೂರಲ್ಲಿ ಒಂದು ಬಂಕಲ್ಲಿ ಬರೀ ಆಟೋ ಚಾಲಕರನ್ನ ಫೋನ್ ಮಾಡೋದು 330, 135ಕ್ಕೆ ಕೊಡ್ತೀರಾ, ನೀವು ಹಾಕಿಸ್ಕೊಂತೀರಾ ಕಳ್ಸ್ಕೊಂಡ್ರೆ. ಇನ್ನೊಬ್ರು ಯಾರೋ ಫೋನ್ ಮಾಡ್ತಾರೆ 145ಕ್ಕೆ. ಇವರು ಆಟೋ ಚಾಲಕರು ಜೀವನ ಜೊತೆಲಿ ಆಟ ಆಡ್ತಾ ಇರೋದಾಯ್ತು. ಆಟೋ ಚಾಲಕರು ನಾವು ರೋಡಲ್ಲಿ ನಿಂತಿದ್ದೀವಿ ಅಂತೇಳಿ ನಮ್ಮ ಜೊತೆಗೆ ಇವರು ಆಟ ಆಡ್ತಾ ಇರೋದಾಯ್ತು. ಜೀವನ ದುಸ್ಥಿತಿ ಇದೆ. ಇವರು ಅಧಿಕಾರಿಗಳು ಅವ್ರನ್ನೆಲ್ಲ ಕರೆದುಬಿಟ್ಟು ದರ ಪಟ್ಟಿ ಏನಿದೆ, ನಾವು ಕೇಳ್ತಾ ಇರೋದು ಗ್ಯಾಸನ್ನು ತರಿಸ್ಬೇಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಗ್ಯಾಸನ್ನು ನಮಗೆ ಅವಶ್ಯಕತೆ ಬೇಕು. ನಿಮ್ಮ ಕಂಪ್ನಿಯವರು ಏನು ದರ ಫಿಕ್ಸ್ ಮಾಡ್ತೀರಾ ಆ ದರನ ನೀವು ಮುಖಪುಟದಲ್ಲಿ ಹಾಕಿ, ದರ ಪಟ್ಟಿ ಮುಖಪುಟದಲ್ಲಿ ಹಾಕಿ ಗ್ಯಾಸ್ ಮಾರಾಟ ಮಾಡಿ ಅಂತ ಹೇಳ್ತಾ ಇರೋದು. ಅದು ಬಿಟ್ಟು ಯಾರೋ ಒಬ್ಬ ಆಟೋ ಚಾಲಕಂಗೆ ಫೋನ್ ಮಾಡೋದು 145 ಆಗುತ್ತೆ ತರ್ಸೋಣ ಬೇಡವಾ ಅಂತ ಅವ್ರನ್ನ ಕೇಳೋಂಥದ್ದು. ಈ ಮನಸ್ಥಿತಿ ಯಾಕೆ ಬಂಕ್ ಸಿಬ್ಬಂದಿಯವರಿಗೆ, ಬಂಕ್ ಅವರಿಗೆ ಯಾಕೆ ಈ ರೀತಿ? ಅಲ್ಲಿ ಕ್ಲಾಸ್ ಅಂತ ಇವರೇ ಕ್ರಿಯೇಟ್ ಮಾಡ್ದಂಗೆ ಆಗ್ತದೆ. ಆಹಾರ ಸರಬರಾಜು ಇಲಾಖೆ, ಜಿಲ್ಲಾಡಳಿತ ಇವ್ರನ್ನ ನಿಯಂತ್ರಣ ಮಾಡೋಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ವಾ? ಹಾಗಾದರೆ ಇವ್ರು ಎಲ್ಲರನ್ನೂ ಕರೆದುಬಿಟ್ಟು ಕೂರಿಸಿ ಮಾತಾಡಿ, ಇಷ್ಟು ಜನ ಕುಟುಂಬ ಬೀದಿಗೆ ಬಿಡ್ತಾರೆ, ಏನಪ್ಪ ನಿಮ್ಮ ಸಮಸ್ಯೆ ಏನು? ಆಟೋ ಚಾಲಕರನ್ನು ಸಂಘದವ್ರನ್ನೂ ಕರೆಸಿ ಅವ್ರನ್ನೂ ಕರೆಸಿ ಕೂತ್ ಮಾತಾಡಿ ದರ ಫಿಕ್ಸ್ ಮಾಡ್ಬೋದು ಅಂತ. ಸುದ್ದಿಗೋಷ್ಠಿಯಲ್ಲಿ ಜಯಪ್ರಕಾಶ್, ಯಶವಂತ್, ಉದಯ್ ಕುಮಾರ್, ಈಶ್ವರ್ ಉಪಸ್ಥಿತರಿದ್ದರು.